ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇಸ್ಮಾರ್ಟ್ ಶಿವಪಾರ್ವತಿ. ಚೆನ್ನಾಗಿದ್ದೀರಾ ಅಲ್ವಾ ಎಲ್ಲರೂ? ಬನ್ನಿ, ಇವತ್ತು ನಾವು ಕಾಯಿ ಚಟ್ನಿ ಯಾವ ಥರ ಮಾಡೋದು, ತುಂಬ ಸಿಂಪಲ್, 10 ನಿಮಿಷದಲ್ಲೆಲ್ಲ ಮುಗ್ದೋಗ್ಬೋದು. ಆ ಥರ ನೋಡಿ, ಸೂಪರಾಗಿ ಬಂದಿದೆ. ಬನ್ನಿ ಯಾವ ಥರ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಬಾಣಲಿ ತೊಗೊಂಡು 5ರಿಂದ 6 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ನಿಮ್ಮ ಖಾರ ಕಡಿಮೆ ಬೇಕಿದ್ರೆ ಕಡಿಮೆನೂ ತೊಗೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಮೇಲೆ ಸಿಪ್ಪೆಗೆ ಮಾತ್ರ ಇದಾಗೋ ಥರ, ಗ್ಯಾಸ್ಟ್ರಿಕ್ ಕ್ರಿಯೇಟ್ ಆಗುತ್ತೆ ಅಂತ ಈ ಥರ ಮಾಡ್ತಾರೆ. ಒಂದು ಸ್ವಲ್ಪ ಹಿಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಸಿಡಿಯುತ್ತೆ ಅದು. ಇದಕ್ಕೊಂಥರ ಒಂದು ಸೈಡ್ ಕಟ್ಟಾದರೂ ಮಾಡಿರಬೇಕು, ಒಂದು ಸಣ್ಣ ಪಿನ್ ತಗೊಂಡು ಹೋಲಾದರೂ ಹಾಕಿರ್ಬೇಕು, ಇಲ್ಲಾಂದರೆ ಸಿಡಿಯುತ್ತೆ ಅದು. ಕೊತ್ತಂಬರಿ, ಪುದೀನ ಚಟ್ನಿಗೆ ಏನು ಹಾಕ್ತಿರೋ ಅದನ್ನು ಕೂಡ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣ ಅದನ್ನು ಹಾಕಿ ಅದೇ ಎಣ್ಣೆಯಲ್ಲಿ ಮತ್ತೇನು ಆಯಿಲ್ ಹಾಕೋದು ಬೇಕಿಲ್ಲ. ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ, ರೋಸ್ಟ್ ಥರ. ತುಂಬ ಟೇಸ್ಟ್ ಕೊಡುತ್ತೆ ಇದು ಆ್ಯಕ್ಚುಲಿ. ಬನ್ನಿ, ಇದಾಗಿದೆ, ಸ್ವಲ್ಪ ತಣ್ಣಗಾಗಲಿ ಇದು. ಮಿಕ್ಸಿ ಜಾರ್ ತೊಗೊಂಡು ನಾವು ಕಾಯಿ ತುರಿದು ಇಟ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಚಟ್ನಿ ಬೇಕೋ ಅದ್ರ ಪ್ರಕಾರ ನೀವು ಕಾಯಿ ತುರಿದು ಇಟ್ಕೊಳ್ಳಿ. ನಮಗೆ ಇಲ್ಲಿ 4 ಜನಕ್ಕೆ ಚಟ್ನಿ ಬೇಕು. ಸೊ ಒಂದು ಅರ್ಧ ಕಾಯಷ್ಟು ನಾವು ತುರ್ಕೊಂಡು ಇಟ್ಕೊಂಡಿದ್ದೀವಿ. ಇದಾದಮೇಲೆ ಒಂದು ಚಿಕ್ಕ ಪೀಸು ಶುಂಠಿ ತೊಗೊಂಡಿದ್ದೀವಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಪೀಸ್ ಕೂಡ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ಹಾಕಿದ್ವಿ. ಕಡಲೆಪಪ್ಪು ಅಥವಾ ಹುರ್ಗಡ್ಲೆ ಹಾಕ್ತಾಯಿದ್ವಿ. ಒಂದು 10 ಟೇಬಲ್ ಸ್ಪೂನ್ ಅಥವಾ 8 ಟೇಬಲ್ ಸ್ಪೂನ್ ಹಾಕಿದ್ದೀವಿ ಅಂದ್ಕೊಳ್ಳಿ. ನಾವೇನು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಆಯಿಲಲ್ಲಿ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ, ಬಿಸಿ ಇದ್ದಾಗ ಬೇಡ, ಅದನ್ನು ಹಾಕ್ಕೊಂಬಿಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಕೂಡ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನುಣ್ಣಗಾದ್ಮೇಲೆ ಟೇಸ್ಟ್ ಮಾಡಿ ಹಾಕ್ಕೋಬೋದು. ಇದನ್ನು ಕ್ಲೋಸ್ ಮಾಡಿ, ಓಕೆ, ಇದನ್ನು ಮಿಕ್ಸಿಗೆ ರುಬ್ಕೊಂಡು ಬರೋಣ. ಬನ್ನಿ ನೋಡಿ, ಸ್ವಲ್ಪ ತರಿಯಾಗಿರಲಿ ಇದು. ಈ ಥರ ಆಗಿದೆ ರುಬ್ಬಿದ ಮೇಲೆ. ನೀವು ಈ ಹಂತದಲ್ಲೇ ಟೇಸ್ಟ್ ಮಾಡಿ ನೋಡಿ, ಈ ಥರ ತರಿಯಾಗಿ. ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೋಬೋದು. ಇದು ಖಾರ ತುಂಬ, ನೀವು 2 ಮೆಣಸಿನ್ಕಾಯಿಗೆ ಕಡಿಮೆ ಆಗಿದ್ರೆ ಇನ್ನೊಂದು 1 or 2 ಮೆಣಸಿನ್ಕಾಯಿಗೆ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬೋದು. ಸೂಪರಾಗಿ ಬಂದಿದೆ. ಇದಕ್ಕೆ ಏನಾದ್ರು ಒಗ್ಗರಣೆ ಹಾಕಿದರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ನಾರ್ಮಲ್ ಒಗ್ಗರಣೆ ನಾವು ಹೆಂಗೆ ಹಾಕ್ತೀವಿ, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಅಷ್ಟೇ ಸಾಕು. ಒಗ್ಗರಣೆ ಹಾಕ್ಕೊಂಬಿಡಿ. ಚಪಾತಿ ಜೊತೆ, ದೋಸೆ ಜೊತೆ ಸೂಪರಾಗಿ ಕಾಂಬಿನೇಷನ್ ಇದು. ಬನ್ನಿ, ನಾವಿವತ್ತು ದೋಸೆ ಮಾಡಿದ್ದು ಜೊತೆ ಕಾಂಬಿನೇಷನ್ ಕೂಡ ಮಾಡ್ತಾಯಿದ್ದೀವಿ. ನೋಡಿ, ದೋಸೆ ಜೊತೆ ಆಲೂಗಡ್ಡೆ ಪಲ್ಯ, ಈ ಕಾಯಿ ಚಟ್ನಿ ಇದ್ದರೆ ತುಂಬಾ ಟೇಸ್ಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.